ಸಾರ್ವಜನಿಕರ ಹಿತದೃಷ್ಟಿಯಿಂದ ರಜಭಾವತಿ ಯೋಜನೆಯ ವಿರುದ್ಧ ಪ್ರತಿಭಟಿಸುತ್ತಾ ಇರುವ ರೈತರು ಮಹಿಳೆಯರನ್ನ ಕಾನೂನು ಮೀರಿ ವರ್ತಿಸ್ತಾ ಇದ್ದೀರಾ? ಮಂತ್ರಿಗಳು ಮತ್ತು ಶಾಸಕರ ಕೈಗೊಂಬೆಯಾಗದೆ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ನಿರ್ವಹಿಸಿಲ್ಲವಾದಲ್ಲಿ ನಾವು ದೂರುಗಳನ್ನ ನಿಮ್ಮ ಮೇಲೆ ದಾಖಲಿಸ್ತೀವಿ ಅಂತ ಹೇಳಿದ್ರು. ರಾಜಕೀಯದಲ್ಲಿ ಕಳೆದ ವರ್ಷ ಸಂವಿಧಾನಕ್ಕೆ ತಿದ್ದುಪಡಿ ತಂದು 36% ನಿಮಗೆ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿ ಸಂವಿಧಾನಕ್ಕೆ ತಿದ್ದುಪಡಿ ಆಳುವ ಪಕ್ಷ ತಂದಿದ್ದಾರೆ. ಈ ಸಭೆಯಲ್ಲಿ ಕೂಡ ಬಹಳಷ್ಟು ಜನರು ಹೆಣ್ಣು ಮಕ್ಕಳಿದ್ದಾರಲ್ಲ, ಆದ್ರಿಂದ ಅದು ನನಗೆ ಸಂತಸ ತಂದಿದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪುರುಷ ಪ್ರಧಾನವಾದ ಸಮಾಜದ ವ್ಯವಸ್ಥೆಯಲ್ಲಿ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಕಾಯ್ದೆ 1948ರಲ್ಲಿ ಮಹಿಳೆಗೆ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಅದನ್ನ ಅನುಸರಿಸಿ ಸಂವಿಧಾನದಲ್ಲಿ 14ನೇ ಮತ್ತು 15ನೇ ಅನುಚ್ಛೇದದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಬಹಳ ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಸಮಾನತೆ, ಸಮಾನ ಅವಕಾಶ ಎಲ್ಲ ವರ್ಗದ ಜನ, ಜಾತಿಯ ಜನ, ಲಿಂಗದ ಜನರಿಗೆ ಕೊಡಬೇಕು ಅಂತ. 78 ವರ್ಷ ಸ್ವತಂತ್ರ ಭಾರತ ದೇಶದ ಆಡಳಿತದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳೆಲ್ಲವೂ ಕೂಡ ಆಡಳಿತವನ್ನು ಮಾಡಿ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನೇ ನೀಡಲಿಲ್ಲ. ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಜನರು ಕೂಡ ಸಮಾನತೆ, ಆರ್ಥಿಕ ಸಮಾನತೆ ಸಿಗಲಿಲ್ಲ. ಇವಾಗ ಪ್ರಜಾಪ್ರಭುತ್ವ ಬಂದ ಮೇಲೆ 2ನೇ ಹಂತದ ಹೋರಾಟ ನಾವು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಸಂವಿಧಾನದ ಆಡಳಿತದಲ್ಲಿ ಮೂಲಭೂತ ಹಕ್ಕುಗಳು, ನಿರ್ದೇಶ ತತ್ವಗಳು ಸಮಸ್ತ ಜನರಿಗೆ ಸಂವಿಧಾನದಲ್ಲಿ ಅಂದಿನ ಅಂಬೇಡ್ಕರ್, ಆರ್ಕಿಟೆಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಶಿಲ್ಪಿ ನಮಗೆ ಕೊಟ್ಟು ಹೋಗಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ರಾಜಕೀಯ ಪಕ್ಷಗಳನ್ನು ಗುರುತಿಸಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಆಯ್ಕೆಯಾಗಿ ನಮ್ಮೆಲ್ಲರನ್ನು ಆಡಳಿತ ಮಾಡತಕ್ಕಂತಹ ಅಧಿಕಾರದ ಒಂದು ಚುಕ್ಕಾಣಿಯನ್ನು ಅವರಿಗೆ ನಾವು ನೀಡಿದ್ದೀವಿ. 78 ವರ್ಷಗಳ ಸ್ವತಂತ್ರ ಭಾರತ ದೇಶದಲ್ಲಿ ಭಾರತ ದೇಶ ಬಹಳ ಅಮೋಘವಾಗಿರ್ತಕ್ಕಂಥ ರಾಷ್ಟ್ರ. ಭೂಮಿ ಇದೆ, ನದಿಗಳಿವೆ, ಅರಣ್ಯ ಪ್ರದೇಶಗಳಿವೆ, ಒಳ್ಳೆಯ ಹೃದಯವಂತಿಕೆ ಇರ್ತಕ್ಕಂಥ ಜನರಿದ್ದಾರೆ. ಯಾವುದಕ್ಕೆ ಕೊರತೆ ಇದೆ? ಯಾವುದಕ್ಕೂ ಕೊರತೆ ಇಲ್ಲ. ಕೊರತೆ ಇರುವುದು ಈ ಭ್ರಷ್ಟ ರಾಜಕಾರಣಿಗಳು ಪ್ರತಿನಿಧಿಗಳಾಗಿ ನಮ್ಮನ್ನು ಆಳ್ತಾ ಇರ್ತಕ್ಕಂಥದ್ದೇ ಬಹಳ ದುಷ್ಟ ಆಡಳಿತ. ಈ ಭ್ರಷ್ಟತೆ ನಮ್ಮ ನ್ಯಾಯಾಂಗಕ್ಕೂ ಕೂಡ ಹಬ್ಬುತ್ತಾ ಇದೆ. ಇವಾಗ ಸರಿಯಿಲ್ಲ ಪರಿಸ್ಥಿತಿ. ಒಬ್ಬ ಜವಾಬ್ದಾರಿಯುತವಾದ ನಿವೃತ್ತ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾಗಿ ಮಾತನ್ನ ಬಹಳ ದುಃಖದಿಂದ, ಬಹಳ ವೇದನೆಯಿಂದ ನಿಮ್ಮ ಮುಂದೆ ನಾನು ಹಂಚಿಕೊಳ್ತಕ್ಕಂಥ ಒಂದು ಪ್ರಸಂಗ ನನಗೆ ಒದಗಿ ಬಂದಿದೆ. 66% ಗ್ರಾಮೀಣ ಪ್ರದೇಶದಲ್ಲಿ ರೈತರು, ಕೃಷಿ ಕಾರ್ಮಿಕರು ಇರ್ತಕ್ಕಂತಹ ರಾಷ್ಟ್ರ ನಮ್ಮದು. ಪ್ರಪಂಚದಲ್ಲೇನೆ 3ನೇ ಪ್ರಪಂಚದ ರಾಷ್ಟ್ರವಾಗಿ ಅಭಿವೃದ್ಧಿ ಮತ್ತು ಪ್ರಗತಿಯನ್ನ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ ಭಾರತ ದೇಶ. 66% ರೈತರು, ಕೃಷಿ ಕಾರ್ಮಿಕರು, ನೀವು ಅನ್ನದಾತರು. ನಮಗೆ ಕೃಷಿ ಆಧಾರದ ಮೇಲೆ ಒಂದು ಆರ್ಥಿಕ ಸ್ವಾವಲಂಬನೆ ಇರತಕ್ಕಂಥ ರಾಷ್ಟ್ರ ಭಾರತ ದೇಶ. ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ, ಸಂಸದೀಯ ಪ್ರಜಾಪ್ರಭುತ್ವದ ಆಡಳಿತವನ್ನ ಸಮಸ್ತ ಜನರಿಗೆ ನೀಡಬೇಕಾಗಿರೋದು.
ಗ್ರಾಮೀಣ ಪ್ರದೇಶದಲ್ಲಿ ಬದುಕ್ತಿರ್ತಕ್ಕಂಥ ನಾವೆಲ್ಲರೂ ಕೂಡ ರೈತರು, ಕೃಷಿ ಕಾರ್ಮಿಕರು ಮೆಜಾರಿಟಿ ಅಲ್ವಾ? 66% ಮೆಜಾರಿಟಿ ಅಲ್ವಾ? 66% ಮೆಜಾರಿಟಿ ಇರುವಾಗ ಸರ್ಕಾರದ ಜವಾಬ್ದಾರಿ ಕುಡಿಯುವ ನೀರನ್ನು ಕೊಡಬೇಕು ರೈತರಿಗೆ ಅಥವಾ ನಿವಾಸಿಗಳಿಗೆ. ಕುಡಿಯುವ ನೀರು ಕೊಡ್ತಕ್ಕಂಥದ್ದು ಮಾನವೀಯ ಹಕ್ಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ನಾವು ನೀಡಿದ್ದೀವಿ. ನೀಡಿರ್ತಕ್ಕಂಥ ತೀರ್ಪುಗಳು ಸರ್ಕಾರದ ಮೇಲೆ ಬೈಂಡಿಂಗ್ ಇದೆ. ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರನ್ನು ಕುಡಿಯೋದು ಬದಲು ಕೊಳಚೆ ನೀರನ್ನು ಕೊಡುತ್ತಿದ್ದ ನಿಮಗೆ ನಾಚಿಕೆ ಆಗಲ್ವಾ ಅಂತ ಪ್ರಶ್ನೆ ಕೇಳಬೇಕಾಗಿದೆ. ಇದಕ್ಕೆ ಹೋರಾಟ. ನಿಮ್ಮ ನೋವಿನಲ್ಲಿ ನಾನು ಒಬ್ಬ ಅಂತ ಹೇಳಿ ನಿಮ್ಮ ಪರ ನಿಂತ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದೆ ಬಂದಿದ್ದೀನಿ. ಕಾರಣ ನನ್ನ ಸ್ವಾರ್ಥ ಅಲ್ಲ, ನಿಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ನನ್ನ ಚಿಂತನೆ ಈ ರೀತಿ ಇದೆ. ಈ ದೇಶದ ಪ್ರಗತಿ, ಈ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ರೈತ ಕುಟುಂಬ ಮತ್ತು ಕೃಷಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ನಾವು ಕೆಲಸವನ್ನ ಮಾಡಿದ್ರೆ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆಗ್ತದೆ ಅಂತಕ್ಕಂಥ ಚಿಂತನೆ ಇರ್ತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ನಾನು. ಶಾಸಕರು ನಮ್ಮೆಲ್ಲರ ಜವಾನರು ಅಂತಕ್ಕಂಥದ್ದನ್ನ ಮರೆಯಬಾರದು. ಈಸ್ ಎ ಪಬ್ಲಿಕ್ ಸರ್ವೆಂಟ್. ನೀವು ಸರಿಯಾದ ರೀತಿಯಲ್ಲಿ ಜನಪರ ಇರಲಿಲ್ಲ ಅಂತ ಹೇಳಿದ್ರೆ, ಜನವಿರೋಧಿ ನೀತಿಯನ್ನು ನೀವು ಅಳವಡಿಸಿದ್ರೆ ನೀವು ಎಕ್ಸ್-MLA ಆಗ್ತೀರಿ ಅಂತಕ್ಕಂಥ ಮಾತನ್ನ ಈ ಸಮಾರಂಭದ ಮುಖಾಂತರ ಅವರಿಗೆ ತಿಳಿಸ್ತಿದ್ದೀವಿ. ಇವರೊಬ್ಬರಿಗೆ ಅಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಈ ಮಾತನ್ನ ನಾನು ಬಹಳ ಜವಾಬ್ದಾರಿತವಾಗಿ ಹೇಳ್ತಾ ಇದ್ದೀನಿ. ಇಂದಿನ ಸರ್ಕಾರದ ಮೇಲೆ ನಿಮ್ಮ ಆರೋಪ 40%, ಇವತ್ತಿನ ಸರ್ಕಾರದ ಮೇಲೆ 70-80 ಹೋಗಿದೆ. ಇದು ನಿಮಗೆಲ್ಲರಿಗೂ ಗೊತ್ತಾಗಿದೆ. ಆದ್ರಿಂದ ಜನಪರ ಯಾವ ಸರ್ಕಾರ ಇರಲ್ವೋ, ಜನರ ಕಲ್ಯಾಣಕ್ಕಾಗಿ ಯಾವ ಸರ್ಕಾರ ದುಡಿಯುವುದಿಲ್ವೋ ಆ ಸರ್ಕಾರಗಳು ಉರುಳು ಹೋಗ್ತವೆ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯನವರಿಗೂ ಮತ್ತು ಅವರ ಕಂಪನಿಗೆ ಹೇಳಬೇಕಾಗ್ತಾ ಇದ್ದೀನಿ ನಾನು. ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸನಸಭಾ ಸದಸ್ಯರುಗಳು ಸಂವಿಧಾನದ ಅಡಿಯಲ್ಲಿ ಕಾನೂನಿನಂತೆ ನಾವು ನಮ್ಮ ಕೆಲಸವನ್ನು ನಿರ್ವಹಿಸ್ತೀವಿ ಅಂತ ಸಂವಿಧಾನದ ವಿರೋಧವಾಗಿ ನಡೆಸಿಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಸಂಪುಟದ ಸಚಿವರು, ಶಾಸಕರು ಎಲ್ಲರೂ ಅಂತ ಮಾತನ್ನ ಹೇಳ್ತಾ ಇದ್ದೀನಿ. ಸಂವಿಧಾನ ಏನು ಹೇಳ್ತದೆ? ಸಂವಿಧಾನ ಅನುಚ್ಛೇದ 21ರಲ್ಲಿ ಏನು ಹೇಳ್ತದೆ ಅಂದ್ರೆ, ಮೂಲಭೂತ ಹಕ್ಕು ಮಾನವೀಯ ಹಕ್ಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನದ ಪೀಠಗಳ ತೀರ್ಪುಗಳು. ಕುಡಿಯುವ ನೀರು ಕೊಡ್ತಕ್ಕಂಥದ್ದು, ನೀರು ಸರಬರಾಜು ಮಾಡತಕ್ಕಂಥ ಕರ್ತವ್ಯ, ಸಂವಿಧಾನದ ಕರ್ತವ್ಯ ಸರ್ಕಾರದ್ದು. ಬರೀ ಕುಡಿಯುವ ನೀರಲ್ಲ, ಕೃಷಿಗೆ ನೀರನ್ನು ಕೊಡಿಸ್ತಕ್ಕಂಥ ಕೂಡ ಆದ್ಯ ಕರ್ತವ್ಯ ಸರ್ಕಾರದ್ದು. ಈ ವೃಷಭಾವತಿ ನದಿಯಲ್ಲಿ ಕೊಳಚೆ ನೀರನ್ನ, ತ್ಯಾಜ್ಯ ನೀರನ್ನ ತಗೊಂಡ್ಬಂದು ನೀವು ಕೊಡ್ತಾ ಇದ್ದೀರಲ್ಲ, ಅದು ಕುಡಿದರೆ ಪರಿಣಾಮ ಏನಾಗಿದೆ ಅಂತ ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ನಮ್ಗೆಲ್ರಿಗೂ ಅನುಭವ ಆಗಿದೆ. ಸಾರ್ವಜನಿಕರ ಗಮನಕ್ಕೆ ಅದು ಬಂದಿದೆ. ವೃಷಭಾವತಿ ವ್ಯಾಲಿ ನೀರನ್ನ ತಡೆಯುವ ಜಾಗೃತಿ ಸಮಿತಿ ಅಂತ ಮಾಡ್ಕೊಂಡು ಅಂದಾಣಪ್ಪಣ್ಣವರ ಒಂದು ನೇತೃತ್ವದಲ್ಲಿ ಅವರಿಗೆ ಬೆಂಬಲಿಗೆ ನಿಂತಂತ ಅನೇಕ ಜನ ರಾಜಕೀಯ ಮುಖಂಡರ ಒಂದು ಸಹಕಾರದೊಂದಿಗೆ ನೀವೆಲ್ಲ ಏನಿದ್ದೀರಿ, ನೀವೇನಾದ್ರೂ ಒಗ್ಗಟ್ಟಾಗಿ ಈ ಹೋರಾಟವನ್ನ ಮಾಡಿ ಈ ನೀರನ್ನ ಏನಾದ್ರೂ 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಿದ್ರೆ ಮಾತ್ರ ನಮಗೆ ಕೊಡಿ, ಇಲ್ಲ ಅಂದ್ರೆ ಈ ನೀರು ನಮಗೆ ಬೇಡ ಅನ್ನುವಂತ ಒಂದು ಸ್ಲೋಗನ್ ಜೊತೆ ನೀವು ಮುಂದಾಗ್ಲಿಲ್ಲ ಅಂದ್ರೆ ಖಂಡಿತ ಮುಂದಿನ ಪೀಳಿಗೆಗಳು
ನಿಜವಾಗ್ಲೂ ನಮಗೆ ನಿಮಗೆಲ್ಲ ಶಾಪ ಆಗ್ತವೆ. ಇಷ್ಟೆಲ್ಲ ಬುದ್ಧಿವಂತರಿದ್ರು, ಪ್ರಜ್ಞಾವಂತರಿದ್ರು ನಮ್ಮ ತಾಯಿಗೆ ನಾವು ಯಾವದನ್ನ ತಾಯಿ ಅಂತ ಭಾವಿಸ್ತೀವಿ, ನಮ್ಮ ಕೆರೆಗಳಿಗೆ ವಿಷವನ್ನ, ಅಂದ್ರೆ ತಾಯಿ ಗರ್ಭಕ್ಕೆ ವಿಷ ಹಾಕಿದಾಗೆ ನಮ್ಮ ತಾಯಿ ನಮ್ಮ ಕೆರೆಗಳಿಗೆ ನೀರನ್ನ, ಈ ಕಲುಷಿತ ನೀರನ್ನ ಹರಿಸುವಂತದನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಜಾಗೃತರಾಗಬೇಕು, ಒಗ್ಗಟ್ಟಾಗಬೇಕು. ನಮ್ಮ ಚೌಧರಿ ಅವರು ಹೇಳಿದಾಗೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಮುಂದಿನ ಪೀಳಿಗೆಗಳನ್ನು ಉಳಿಸಿಕೊಳ್ಳಿಕ್ಕೆ ಒಂದಾಗಬೇಕು ಅನ್ನುವಂತ ಮಾತನ್ನ ಹೇಳಿ, ಒಂದು ವೇಳೆ ಸರ್ಕಾರ ಇದಕ್ಕೆ ಬಗ್ಗದೇ ಇದ್ರೆ ನಾನು ನಿವೃತ್ತ ನ್ಯಾಯಮೂರ್ತಿಗಳಲ್ಲಿ ವಿನಂತಿ ಮಾಡ್ತೀನಿ, ನಮ್ಮ ಹೋರಾಟಗಾರರ ಪರವಾಗಿ ಇದನ್ನ ನೀವು NGTಗೆ ತಗೊಂಡು ಹೋಗ್ತಿರೋ, ಹೈಕೋರ್ಟ್ಗೆ ತಗೊಂಡು ಹೋಗ್ತಿರೋ, ಅಥವಾ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಿರೋ, ಇದನ್ನ ನಿಲ್ಲಿಸುವಂತ ಕೆಲಸವನ್ನ, ಅದಕ್ಕೆ ಕಾನೂನಿನ ಸಹಾಯವನ್ನ ತಾವು ಮಾಡ್ತೀರಿ. ಯಾವುದೋ ಸರ್ಕಾರದಲ್ಲಿ ನೀರು ಬಿಡ್ತದೆ, ಯಾಕೆ ತಡೀತಾ ಇದ್ರ ಅಂತ ನಿಮ್ಮೆಲ್ಲರಲ್ಲೂ ಕೂಡ ಕೆಲವು ಗೊಂದಲಗಳು ತಾಯಂದಿರಿಗೆ ಗೊತ್ತಿಲ್ಲ ವಿಚಾರ. ಅದು ಈ ಋಷಭಾವತಿ ನೀರು ಅಂತಕ್ಕಂಥದ್ದು ಹುಟ್ಟೋದೆಲ್ಲಿ ಅಂತ ಯಾರು ಗೊತ್ತಿಲ್ಲ. ಬೆಂಗಳೂರಲ್ಲಿ ಯೂಸ್ ಮಾಡಿ ಹಾಸ್ಪಿಟಲ್, ಫ್ಯಾಕ್ಟರಿಲಿ, ಕಕ್ಕಸ್ ಗುಂಡಿಲಿ ಕೊಳತ ನೀರನ್ನ ಫಿಲ್ಟರ್ ಮಾಡಿಬಿಡ್ತೀವಿ ಅಂತೇಳಿ ಹೊರಟಿರ್ತಕ್ಕಂಥದ್ದು ಇದು ಗೌರ್ಮೆಂಟ್ ಇವತ್ತು. ಅದು ಯಾವುದೇ ಗೌರ್ಮೆಂಟ್ ಅಲ್ಲಿ ಯಾವ ಪಾರ್ಟಿ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಯಾರೇ ಮಾಡಿರ್ಲದು ಅದನ್ನ ಏನ್ ಹುಡ್ತದೆ, ಏನು ಅನಾಹುತಗಳಾಗ್ತದೆ ಅಂತಕ್ಕಂಥದ್ದನ್ನ ಆಲ್ರೆಡಿ ನಮ್ಮ ನ್ಯಾಯಾಧೀಶಗಾಲಿ, ಆಂಜನೇಯಗಾಲಿ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ ಬಂಧುಗಳೇ. ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಈ ನೀರ್ ಬೇಕು ಅಂತೇಳಿ ಬಲವಂತ ಮಾಡಿ ತಗೊಂಡೋಗಿ ಇವತ್ತು ಅಲ್ಲಿನ ಜನನು ಕೂಡ ನರಕ ಯಾಚನೆ ಅನುಭವಿಸ್ತಾವ್ರೆ. ಅಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿ ಯಾರು ತಿಂತಾ ಇಲ್ಲ, ಅಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತವೆ. ನಾವು ಇದನ್ನ ಬೇಡ ಅಂತ ನಾವು ಹೋರಾಟ ಮಾಡಬೇಕಾದಂತ ದುಸ್ಥಿತಿ ನಾವಿದ್ದೀವಿ ಅಂತಂದ್ರೆ ನಾವು ಇವತ್ತು ಯೋಚನೆ ಮಾಡಬೇಕಾಗ್ತದೆ. ನಿಮಗೆ ಗೊತ್ತಿರಲಿ ಬಂಧುಗಳೇ, ಸರ್ಕಾರಿ ಹಾಸ್ಪಿಟಲ್ ಹೋಗಲ್ಲ, ಸರ್ಕಾರಿ ಚಾಲೆಂಜ್ ಹಿಂಜರಿತೀವಿ. ಸರ್ಕಾರದಿಂದ ಬಂದ ಸವಲತ್ತು ಒಂದು ವರ್ಷ ಕೂಡ ಮನೆಗಿರಲ್ಲ ಅಂತ ಸಾವಿರಾರು ಸ್ಕೂಲಲ್ಲಿ ನಾವೇ ಜೀವನ ಮಾಡಬೇಕಂತ ಕೊಳಚೆ ನೀರನ್ನ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಗೊಂಡ್ಬಿಡ್ತೀವಿ ಅಂತ ಹೊರಟವರಲ್ಲ, ಇವರು ಧಿಕ್ಕಾರ ಹಾಕ್ಬೇಕ ಬೇಡ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗ್ತದೆ ಬಂಧುಗಳು. ಇವತ್ತು ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ನಾನು 2 ನಿಮಿಷ ಮುಗಿಸ್ತೀನಿ. ಮಾಸ್ಟರ್ನ ನಿಮ್ಮನೆ ಒಳಗೆ ಎಲ್ಲರೂ ಕೂಡ ಒಂದು ಬಕೆಟ್ ನೀರು ಇಟ್ಬಿಟ್ಟು ಎಲ್ಲರೂ ಕೂಡ ಹೊರಗಡೆ ಹೋಗಿ 15 ದಿವಸ ಬಿಟ್ಟು ಬಂದ್ರೆ ಆ ಬಕೆಟ್ ತಾಂತಾನೆ ಉಳಿತಿರ್ತದೆ. ಅಂತದ್ರಲ್ಲಿ ಏನೇ ಫಿಲ್ಟರ್ ಮಾರು ಕೂಡ ಬೆಂಗಳೂರು ಯೂಸ್ ಮಾಡ್ತಿರ್ತಕ್ಕಂಥ ಕೊಳಚೆ ನೀರನ್ನ ಇವತ್ತು ಫಿಲ್ಟರ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರಲ್ಲ, ಎಷ್ಟು ದಿನ ಫಿಲ್ಟರ್ ಮಾಡ್ತೀರಿ? ಆದ ಕಾರಣ ಏನೇ ಫಿಲ್ಟರ್ ಮಾಡಿಬಿಟ್ರು ಕೂಡ, ಏನೇ ಶೋಷಣೆ ಮಾಡಿಬಿಟ್ರು ಕೂಡ ಆ ನೀರಿಂದ ಯಾವುದೇ ಕಾರಣಕ್ಕೂ ಅನುಕೂಲ ಇಲ್ಲ. ಈ ಶಾಸಕರು ಕೇಳೋದಿಷ್ಟೇ, ಇಷ್ಟೆಲ್ಲ ಹೋರಾಟ ಮಾಡಿ ಜನ ನಿಮ್ಮ ಚುಮರೆ ಹಾಕಿದ್ರು ಕೂಡ ನೀರು ಬೇಕು ಅಂತ ಹೊರಟಿದ್ರಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲಿ ಪೈಪ್ ಹಾಕಕ್ ಬರ್ತಾರೆ ನೀವೇ ಹೋಗಿ ಆ ಪೈಪ್ ಅನ್ನು ಚೆಚ್ಚಾಕೋದ್ರ ಮುಖಾಂತರ ಪ್ರಾಣ ಕಳಲಿ ನೋಡೋದಾಗಾದ್ರೆ ಗಲಾಟೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಆ ಋಷಭಾವತಿ ನೀರು ಪೈಪ್ ನಮ್ಮೂರಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಮಾತನ್ನು ಕೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಒಂದು ಜವಾಬ್ದಾರಿಯನ್ನು ವಹಿಸಿದ ನಂತರ ಒಂದು ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿ ಈ ಬಗ್ಗೆ, ಯಾಕೆಂದ್ರೆ ಇಲ್ಲಿ ನಮಗೆ ಪೊಲೀಸ್ನವರು ಆಡಳಿತ ಪಕ್ಷ ಇರೋದ್ರಿಂದ ನಮಗೆ ಯಾವುದಕ್ಕೆ ರೀತಿಯ ಸಹಕಾರ ನೀಡ್ತಾ ಇಲ್ಲ. ಈವನ್ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಪ್ಲಸ್ ಡಿವೈಎಸ್ಪಿ ಅವರಿಗೆ, ಎಸ್ಪಿ ಅವರಿಗೆ, ಇಷ್ಟು ಜನಕ್ಕೂ ನಾವು ಪರ್ಮಿಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ನಾವು ಕಾಮಾಗಿ ಕಾರ್ಯಕ್ರಮ ಮಾಡ್ತೇವೆ ಎಂದ್ರೂ ಸಹ ಅವರು ನಮಗೆ ಪರ್ಮಿಷನ್ ನಿರಾಕರಿಸಿರು. ತದನಂತರ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಅದೇ ಜಡ್ಜ್ ಅವರು ಸ್ಪಷ್ಟವಾಗಿ ಆದೇಶ ನೀಡಿದ್ರು, ಈ ಗಿವ್ ಪರ್ಮಿಷನ್ ಟು ದಿ ಅಪ್ಲಿಕೆಂಟ್ಸ್, ಅವರಿಗೆ ಕೊಟ್ಟು ಅವರಿಗೆ ಪ್ರೊಡಕ್ಷನ್ ಕೊಡಿ ಅಂತ ಆದೇಶ ಮಾಡಿದ ಮೇಲೆ ನಾವು ಇವತ್ತು ಈ ಸಭೆನ ನೆಮ್ಮದಿಯಾಗಿ ಮಾಡ್ತಾ ಇದ್ದೀವಿ. ನಾವು ಅದರ್ವೈಸ್ ಇಷ್ಟೊತ್ತಾಗಲೇ ಮೊನ್ನೆ ಒಂದು ಪ್ರತಿಭಟನೆ ಮಾಡಿದಾಗ ಏನು ಎಲ್ಲ ತುಂಬಿಕೊಂಡ್ರು ಅದೇ ರೀತಿ ನಮ್ಗೆ ಆಗ್ತಾ ಇತ್ತು. ಇವತ್ತು ನಮಗೆ ಕೋರ್ಟ್ ಇದೆ. ನೀವು ಯಾರು ಈ ಹೋರಾಟದಲ್ಲಿ ಬಂದಂತಕ್ಕ ಅವರು ಅರೆಸ್ಟ್ ಆಗಲಿ, ಜೈಲ್ಗೆ ಹೋಗ್ಲಿ, ನಮ್ಮ ಸಂಘ ಇದೆ, ಬಿಡಿಸ್ಕೊಂಬರಕ್ಕೆ ನಾವಿದ್ದೀವಿ. ಈ ಹೋರಾಟಕ್ಕೆ ಯಾರೂ ಎದ್ಗುಂದ್ಬೇಕಾಗಿಲ್ಲ. ಹಾಗಾಗಿ ಇವತ್ತಿನ ದಿವಸ ಈ ಹೋರಾಟದಲ್ಲಿ ಎಲ್ಲ ಜನಗಳೇ ಅವರು ಈ ಬೇರೆ ಕಾರ್ಯಕ್ರಮಗಳಿಗೆ, ರಾಜಕೀಯ ಕಾರ್ಯಕ್ರಮಗಳಿಗೆ ಹಣ ಕೊಟ್ಟು ಕರ್ಕೊಂಡ್ಬರ್ತಾರೆ. ಇಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ₹1 ವಾಲಂಟರಿ ಆಗಿ ನಾವು ಸಾರಿಗೆ ಸಂಪರ್ಕ ಇದೆಯಂದ್ರೆ ಇದು 4 ವರ್ಷ ಜನ ಬರ್ತಾ ಇತ್ತು. ಈಗಾಗಲೇ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜನ ಜಾಸ್ತಿ ಬಂದಿದ್ದೀರ. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಋಷಭಾವತಿ ನೀರು ನಮ್ಮ ತಾಲೂಕಿಗೆ ಬೇಡ. ಈಗ ನಾವು ರೈತರುಗಳು ಕೆರೆ ಹಿಂದೆಗಡೆ ಜಮೀನು ಮಾಡಿಕೊಂಡು ಕೆರೆ ತುಂಬಿಸಿದ್ರು ನಾವು ಗದ್ದೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನು ಉಪಯೋಗ ಏನು ಬಂತು?
ನಮ್ಮ ಹಿರೀಕರು ಏನಕ್ಕೋಸ್ಕರವಾಗಿ ಕೆರೆಕಟ್ಟೆಗಳನ್ನು ಕಟ್ಟಿಸಿರೋದು ಮೇನ್ ಅವರು ಉದ್ದೇಶ ಇಟ್ಕೊಂಡಿದೆ. ಮೊದಲು ದನ ಕರುಗಳು ನೀರು ಕುಡಿಲಿಕ್ಕೆ, ಅಕ್ಕಿ ಪಕ್ಷಿಗಳು ನೀರು ಕುಡಿಲಿಕ್ಕೆ, ತದನಂತರ ನಾವು ವ್ಯವಸಾಯವನ್ನು ಮಾಡಿ ಒಂದು ಜೀವನ ನಡೆಸಲಿಕ್ಕೋಸ್ಕರ ಮಾಡಿದ್ದು. ಆದರೆ ಇವತ್ತಿನ ದಿವಸ ಕೋಲಾರದಲ್ಲಿ ಏನಾಗಿದೆ, ಈವನ್ ಎಳನೀರಿನಲ್ಲೂ ಸಹ ವಿಷ ಇದೆ ಅಂತ ಹೇಳಿ ಕರೆ ನೀಡಿದ್ದಾರೆ. ಅವರು ಸಹ ಬಂದು ಇದರ ಆಗುಹೋಗುಗಳ ಬಗ್ಗೆ ಈಗ ಭಾಷಣ ಮಾಡ್ತಾರೆ. ಹಾಗಾಗಿ ಈ ಮಹಾಜನಗಳು ಈ ಒಂದು ಸಂಘದ ಒಂದು ಯಾವ ರೀತಿ ನಡೆದು ಬಂತು ಅಂತ ಹೇಳ್ಬಿಟ್ಟು ತಮಗೆ ಹೇಳಿದ್ದೀನಿ. ಈಗ ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ನಮ್ದು ಯಾವುದೇ ಹೋರಾಟ ಕರೆ ಕೊಟ್ರೆ ಎಲ್ಲ ತಮ್ಮ ತನುಮನತನಗಳನ್ನು ಅರ್ಪಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನಮ್ಮ ತಾಲೂಕಿನ ಕೆರೆಗಳು ತಿಪ್ಪೆಗುಂಡಿ ಆಗಕ್ಕೆ ನಾವು ದಯಮಾಡಿ ಅವಕಾಶ ಕೊಡಬಾರದು ಅಂತ ಹೇಳಿ ನಾನು ಇಲ್ಲಿ ನಡೆದಿರ್ತಕ್ಕಂಥ ಜನಗಳಲ್ಲಿ ಕೇಳ್ಕೊಂತಾ ಇದ್ದೀನಿ. ಇನ್ನು ಚಲನಚಿತ್ರ ವಿನೋದ್ ರಾಜ್ ಮಾತನಾಡಿ, ಮುಂದಿನ 10 ವರ್ಷಕ್ಕೆ ಶುದ್ಧ ನೀರು ನೀಡದ ಸ್ಥಿತಿ ಎದುರಾಗುತ್ತೆ. ನಾವು ಪೋಷಕರಾಗಿ ನಮ್ಮ ಮಕ್ಕಳಿಗೆ ಅಗತ್ಯ ಅತಿ ಶುದ್ಧ ವಾತಾವರಣ ಕಲ್ಪಿಸೋ ಸಂಕಲ್ಪ ಮಾಡಬೇಕು. ನಾನು ಕೂಡ ಸಮಿತಿ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ರು. ಆ ನೀರಿನ ಪರಿಸ್ಥಿತಿಗಳನ್ನೆಲ್ಲ ಅವರು ವಿವರಿಸಿ ಹೇಳಿದಾಗ, ನಾನು ಒಬ್ಬ ರೈತನೇ, ನನ್ನ ತಾಯಿಯವರು ಬೈದು ಸಾಕು ನೀನು ಓದಿದ್ದು ವ್ಯವಸಾಯ ಮಾಡು ಅಂತ ಹೇಳಿದ ತಕ್ಷಣ ವ್ಯವಸಾಯ ಮಾಡಕ್ ಹೋದಾಗ ಏನೇನ್ ಕಷ್ಟ ಇದೆ. ನನಗೆ 58 ಆಗಿದೆ. ಈ ಕೈಗಳು ಈಗ ಮಡಿಸಿದ್ರೆ ಬಿಡ್ಸಕ್ಕಾಗಲ್ಲ ನನಗೆ. ಅಷ್ಟು ದುಡಿದಿದ್ದೀನಿ, ತುಂಬಾ ದುಡಿದಿದ್ದೀನಿ. ನಾನು ಸಿಕ್ಕಾಬಿಟ್ಟೆ ಕಷ್ಟಪಟ್ಟಿದ್ದೀನಿ. ಇವತ್ತು ರೈತರ ಕಷ್ಟ ಏನು ಅಂತ ಹೇಳ್ಬಿಟ್ಟು ಸಾಹೇಬ್ರು ಬಂದಿದ್ದಾರೆ. ಆ ಕಾನೂನಿಗೆ ನಾವು ತಲೆ ಬಾಗಲೇಬೇಕು. ನಿಜವಾಗ್ಲು ಅವ್ರು ಇದರ ಅನಾಹುತಗಳು ಏನೇನಾಗತ್ತೆ ಅಂತ ಅವ್ರು ಹೇಳಿದ್ನ ನೆನೆಸ್ಕೊಂಡಾಗ ಇನ್ನು 10 ವರ್ಷಕ್ಕೆ ನಮ್ಮ ಆ ಮುಂದಿನ ತಲೆಮಾರುಗಳಿಗೆ ಏನನ್ನ ನಾವು ಕೊಡ್ತೀವಿ. ಡೀಸೆಲ್ ಪೆಟ್ರೋಲ್ ಒಂದ್ ಕಡೆ ಬಿಡ್ರಿ, ಒಳ್ಳೆ ನೀರು ಕೊಡಕ್ಕಾಗದಿರುವಂತ ತಂದೆ ತಾಯಿಂದ್ರೆ ಆಗ್ಲಿ, ಸಮಾಜ ಆಗ್ಲಿ, ರಾಜಕಾರಣದಾಗ್ಲಿ, ರಾಜಕಾರಣಿಗಳಾಗ್ಲಿ ಎಲ್ಲವೂ ಇದಕ್ಕೋಸ್ಕರನೇ ನಾವು ಮಾಡ್ತಾ ಇರೋದು. ಜನಪರವಾಗಿರ್ಬೇಕು, ಜನಪರವಾಗಿರ್ಬೇಕು, ಜನಪರವಾಗಿರ್ಬೇಕು. ಜನಕ್ಕೆ ಕುಡಿಯಕ್ಕೆ ನೀರೇ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಯಾವ ರೀತಿ ನಾವು ಜನಪರವಾಗಿದ್ದೀವಿ? ರೈತರಿಗೆ ನೀರೇ ಕೊಡ್ಲಿಲ್ಲ ಅಂದ್ರೆ ಬೆಳೆ ಹಾಕಿ ಕೊಡ್ತಾರೆ ನಿಮ್ ಕೈನಲ್ಲಿ. ಆಗ್ಲೇ ಭೂಮಿನಲ್ಲಿ ಈ ಮೇಲ್ಮಣ್ಣು ಅಂತಾರೆ, ಟಾಪ್ ಸಾಯಿಲ್ ಎಲ್ಲ ಎರೋಷನ್ ಆಗಿ ಹೊರಟೋಗ್ಬಿಟ್ಟಿದೆ. ಅದ್ರಲ್ಲಿ ಶಕ್ತಿನೇ ಇಲ್ಲ. ಭೂಮಿ ತಾಯಿ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದಾಳೆ. ಯಾವತ್ತು ಎಲ್ಲಿಗೂ ಆಗದಿರತಕ್ಕಂತ ಒಂದು ಅನಾಹುತ ಯಾಕೆ ಇಲ್ಲಾಗಬಾರ್ದು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಭಗವಂತ ಪ್ರಕೃತಿಲಿ ಅಡಗಿ ಕೂತಿದ್ದಾನೆ. ಆ ಪ್ರಕೃತಿನ ಅರ್ಥವನ್ನು ಒಬ್ಬ ರೈತ ಮಾತ್ರ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ವಿಜ್ಞಾನಿಗಳಿಗೂ ಮುಂಚೆ ವಿಜ್ಞಾನನ ತಿಳಿಸ್ಕೊಟ್ಟವನು ರೈತನೇ ವಿಜ್ಞಾನಿಗಳಿಗೆ. ಹಾಗಾಗಿ ನಾನು ಎಷ್ಟು ಹೆಚ್ಚು ಮಾತಾಡಿದ್ರು ಕೂಡ ಅದು ಕಮ್ಮಿನೇ ಅನ್ನಿಸ್ತದೆ. ಹಿರಿಯರು ಕೂತಿದ್ದಾರೆ, ಅವ್ರ ಮಾತು ಕೇಳಿಕೊಂಡು ಅವರು ಹೇಳಿರುವಂತ ರೀತಿ ನೀತಿಗಳು ಏನಿದೆಯೋ ಅದನ್ನು ಅನುಸರಿಸಿಕೊಂಡು ಇವತ್ತಲ್ಲ ಯಾವತ್ತಲ್ಲ ಕಷ್ಟಪಟ್ಟು ನಾವು ಮಿನರಲ್ ವಾಟರ್ ಬೇಕು ಅಂತ ಇವತ್ತು ಕಾಸು ಕೊಟ್ಟು ಕುಡಿತಾ ಇದೀವಿ. ಒಂದು ಕಾಲಕ್ಕೆ ನಾವು ನೆಮ್ಮದಿಯಾಗಿ ಈ ನದಿ ನೀರು, ಈ ಕೊಳದ ನೀರು ಅದು ಶೋಧಿಸ್ಕೊಂಡು ಕುಡಿತಾ ಇದ್ವಿ. ಯಾವ ಕಾಯಿಲೆನೂ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಇವತ್ತು ಹೇಳ್ತಾರೆ ಮಿನರಲ್ ವಾಟರ್ ಕುಡಿದ್ರೆ ಕೂಡ ಅದರಲ್ಲಿ ಕೂಡ UV ಟ್ರೀಟ್ಮೆಂಟ್ ನಲ್ಲಿ ಫಸ್ಟ್ ಕಿಡ್ನಿಗಳಿಗೆ ತೊಂದರೆ ಆಗತ್ತೆ, ಹಾರ್ಟ್ಗೆ ತೊಂದರೆ ಆಗತ್ತೆ ಅಂತ ಹೇಳಿ ಈ ಮಟ್ಟಕ್ಕೆ ಬಂದು ನಿಂತಿದೆ. ಅದನ್ನು ನಾವು ಕಾಸು ಕೊಟ್ಟು ವಿಷಯನ ತಗೊಂಡು ಕುಡಿತಾನೆ ಇದೀವಿ. ಕುಡಿಯೋ ನೀರು ವಿಷಯದಲ್ಲಿ ಈ ಮಟ್ಟಕ್ಕೆ ಯಾಕೆ ಇನ್ನೊಂದು ಸರ್ಕಾರ ಈ ರೀತಿ ಮಾಡ್ತು? ನಾನು ಯಾಕೆ ಇನ್ನೊಂದು ಸರ್ಕಾರ ಆತರ ಮಾಡ್ತು? ನಾ ಅದಕ್ಕಿಂತ ಮೋಸವಾಗಿ ಮಾಡ್ಬಿಡೋದ ರೈತರಿಗೆ? ಯಾಕೆ ಮಾಡ್ಬೇಕು ಆ ಕೆಲಸ? ಮಾಡಕ್ಕೆ ಎಷ್ಟೋ ಕೆಲಸಗಳಿದೆ. ನೆರೆ ರಾಜ್ಯಗಳೆಲ್ಲಾನು ಎಲ್ಲಾ ಅವಕಾಶಗಳನ್ನು ಎಳ್ಕೊಂತ ಇದೆ. ನಾವು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕುಡಿಯೋ ನೀರನ್ನ ಈ ಮಟ್ಟಕ್ಕೆ ಇಷ್ಟು ಕೇವಲವಾಗಿ ಅವರು ಹೇಳ್ತಾ ಇದ್ರೆ ಬಾಯಿನಲ್ಲಿ ಅದು ನಮಗೆ ಒಂಥರ ಮೈಯೆಲ್ಲ ಒಂಥರ ಒಂದು ಅಸಹ್ಯ ಆಗತ್ತೆ. ಆ ನೀರು ಈ ರೀತಿ ಬರ್ಬೋದಾ? ಇದ್ರೊಳಗಡೆ ಬಂದ್ರೆ ಏನಾಗ್ಬೋದು? 350 MLD ಅಂತ ಹೇಳ್ತಾರೆ. ನಮ್ಗೆ ಅದು ಎಷ್ಟು ಲೆಕ್ಕ ಗೊತ್ತಿಲ್ಲ. 15 ದಿವಸ, ಒಂದು ತಿಂಗಳಿಗೆಲ್ಲ ಅಷ್ಟು ಹೀನಾಯ ಸ್ಥಿತಿಗೆ ತಲುಪಿಬಿಡುತ್ತೆ. ನೀರಿನ ವಾಟರ್ ಟೇಬಲ್ ಎಲ್ಲ ತುಂಬಾ ಒಂದು ಕೇವಲವಾದ ಒಂದು ಮಟ್ಟಕ್ಕೆ ಹೋಗ್ಬಿಡುತ್ತೆ. ಕಾಯಿಲೆಗಳು ಬರುತ್ತೆ. ಮೊದಲೇ ಏನು ಇಲ್ದಿರೇನೆ ಕಾಯಿಲೆಗಳು. ನನಗೆ ಕಾಯಿಲೆ ಇದೆ. 47ರಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಮನುಷ್ಯನಿಗೆ ಇರುವಂತ ಒತ್ತಡದಲ್ಲಿ ಏನೇನ ಡ್ರೈವಿಂಗ್ ಮಾಡ್ತಾನೆ ಹಾರ್ಟ್ ಅಟ್ಯಾಕ್ ಆಯಿತು. ನಾನೊಬ್ಬ ರೈತನಾಗಿದ್ದೆ, ರೈತನ ಮಗನಾಗಿದ್ರಿಂದ ನನ್ನ ತಾಯಿಯವರು ಎದೆ ನೀವಿಸ್ಕೊಂಡು 50 ಕಿಲೋಮೀಟರ್ ಡ್ರೈವ್ ಮಾಡಿ MS ರಾಮ್ಯದಲ್ಲಿ ಹೋಗಿ ಬಿದ್ದೋಗ್ಬಿಟ್ಟೆ. ನಾನು ಸದಾ ಸಿದ್ಧನಾಗಿದ್ದೀನಿ. ವಿನೋದ್ ರಾಜ್ ಪ್ರಾಣದ ಮೇಲೆ ನಮಗೂ ಭಯ ಇಲ್ಲ. ಹೆಂಡತಿ ಮಗನ್ನ ಎಲ್ಲೋ ಬಿಟ್ಬಿಟ್ಟಿದ್ದೀನಿ, ಏನು ಯೋಚನೆ ಇಲ್ಲ. ಅವ್ರು ನೆಮ್ಮದಿಯಾಗಿದ್ದಾರೆ. ನಾನು ಒಬ್ಬನಿದ್ದೀನಿ. ಅದೇನಾಗತ್ತೋ ಆಗ್ಲಿ, ನಾನು ಬರ್ತೀನಿ. ಒಳಗೋಗಿ ಕೂತ್ಕೋಬೇಕಂದ್ರೆ ಕೂತ್ಕೋತೀವಿ, ಏನ್ ತೊಂದರೆ ಇಲ್ಲ, ಕಷ್ಟ ಇಲ್ಲ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಗಂಗೆ ಅವಳು ಹಿಮಾಲಯದಿಂದ ಹೊರಟ್ರೆ ಏನು, ಇಲ್ಲಿಂದ ಹೊರಟ್ರೆ ಏನು, ಎಲ್ಲಿಂದ ಹೊರಟ್ರೆ ಏನು, ನೀರು ಅವಳು.
ನಮ್ಮ ನೀರನ್ನ ನಾವು ಕೆಡಿಸ್ಕೋಬಾರ್ದು. ಗಂಗೆನ ಮರಿಬೇಡಿ. ನೋಡಿ, ಗಂಗಮ್ಮನ ಪೂಜೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಪವಿತ್ರವಾದ ಜಾಗಕ್ಕೆ ಅಂತ ಕೊಳಚೆ ನೀರನ್ನ ಕಳಿಸುವಂತದ್ದು ಮಹಾ ತಪ್ಪು. ಸಭೆಯಲ್ಲಿ ಮಾಜಿ ಎಂಎಲ್ಸಿ ಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಕನಕರಾಜ್, ಬಮೂಲ್ ನಿರ್ದೇಶಕ ಭೈರೇಗೌಡ, ಕಾರೇಹಳ್ಳಿ ಗುರುಪ್ರಕಾಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೆಕೆ ನೂರಾಮ್, ನ್ಯೂಸ್ 81 ಕನ್ನಡ, ನೆಲಮಂಗಲ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.